ಮಾಡ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಒಂದು ಮಹಾರುದ್ರ ಯಾಗವನ್ನು ಮಾಡಬೇಕು. ಅದರಿಂದ ಆ ಪರಮೇಶ್ವರನನ್ನು ಸಂತುಷ್ಟಿಗೊಳಿಸಿ ಎಲ್ಲರೂ ಆ ಭಗವಂತನ ವಿಶೇಷ ಕೃಪೆಗೆ ಪಾತ್ರರಾಗಬೇಕು ಎಂಬ ಸತ್ಸಂಕಲ್ಪವನ್ನು ಮಾಡಿದವರಾಗಿ ಈ ಮಹಾರುದ್ರ ಯಾಗವನ್ನು ಮಾಡಿದ್ದೀರಿ. ಈ ಮಹಾರುದ್ರ ಯಾಗಕ್ಕೆ ವಿಶೇಷವಾದಂತಹ ಫಲ ಶಾಸ್ತ್ರದಲ್ಲಿ ಹೇಳಿದೆ. ಆ ರುದ್ರಪಾರಾಯಣೆಗೆ ಎಲ್ಲ ವಿಧವಾದಂತಹ ಪಾಪಗಳನ್ನು ಪರಿಹಾರ ಮಾಡತಕ್ಕಂತಹ ಶಕ್ತಿ ಇದೆ. ಬ್ರಹ್ಮಹತ್ಯಾಯ ಪೂತೋ ಭವತಿ, ಸ್ವರ್ಣಸ್ಥೇಯಾತ್ ಪೂತೋ ಭವತಿ, ಕೃತ್ಯಾಕೃತ್ಯಾತ್ ಪೂತೋ ಭವತಿ, ತಸ್ಮಾದ್ ಅವಿಮುಕ್ತಮಾಶ್ರಿತೋ ಭವತಿ, ಅತ್ಯಾಶ್ರಮಿ ಸರ್ವದಾ ಸಕೃದ್ವಾ ಜಪೇತ್, ಅನೇನ ಜ್ಞಾನಮಾಪ್ನೋತಿ ಸಂಸಾರಾರ್ಣವನಾಶನಂ ಎಂಬುದಾಗಿ ಉಪನಿಷತ್ತುಗಳು ಈ ರುದ್ರದ ಮಹಿಮೆಯನ್ನು ಬಹಳ ವಿಶೇಷವಾಗಿ ಹೇಳಿದೆ. ಸನ್ಯಾಸಿಗಳಿಗೆ ಪ್ರಣವ ಜಪ ಹೊರತು ಬೇರೆ ಯಾವುದೂ ಬೇಕಾಗಿಲ್ಲ ಅಂತ ಇದ್ದಾಗ್ಯೂ ಕೂಡ ಇದನ್ನು ನೀವು ಜಪ ಮಾಡುವುದರಲ್ಲಿ ಯಾವ ಆಕ್ಷೇಪಣೆ ಇಲ್ಲ. ಅನೇನ ಜ್ಞಾನಮಾಪ್ನೋತಿ ಸಂಸಾರಾರ್ಣವ ನಾಶನಂ ಎಂಬುದಾಗಿ ಹೇಳಿದೆ. ಅಂತಹ ಮಹಿಮ ಸಂಪನ್ನವಾದಂತಹ ರುದ್ರಮಂತ್ರಗಳಿಂದ ಆ ಶ್ರೀರುದ್ರನನ್ನು ಆರಾಧಿಸಿ ಆ ಶ್ರೀರುದ್ರನ ಕೃಪೆಗೆ ಪಾತ್ರರಾಗುವುದಕ್ಕೆ ಒಂದು ವಿಶೇಷವಾದಂತಹ ಒಂದು ಸನ್ನಿವೇಶವನ್ನು ಏರ್ಪಡಿಸಿದ್ದೀರಿ. ಈ ಸಂದರ್ಭ